ಯವ್ವ ಈ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಕಣವ. ಅಯ್ಯೋ ದೇವ್ರೆ, ಫ್ರೀಯಾಗಿ ಮಾಡ್ತೀನಿ ಅಂತ ಕಣ್ಣೆ ಹೋಗಂಗೆ ಮಾಡ್ಬಿಟ್ರಲ್ಲ. ಕಣ್ಣು ಆಪರೇಷನ್ ಅಂತ ಹೇಳ್ಬಿಟ್ಟು ಕಣ್ಣೆಲ್ಲ ಮುಂಜಾಯ್ತವ ನಂಗಂತೂ. ಇದು ಯಾವ ಸೀಮೆ ಕಣ್ಣು ಆಪರೇಷನ್ ಮಾಡ್ಬಿಟ್ರೋ ಏನೋ ನಾ ಕಾಣೆ. ಎಲ್ಲ ಕಪ್ಪು ಕಪ್ಪು ಏನಿಯ ಕಾಣಿಸ್ತೈತೆ. ಅಯ್ಯೋ ಶಿವನೇ. ಹಾಂ, ಮೂರು ಕಡೆಗೆ ಬಂದು ವಾರ ಆಯಿತು. ಆಸ್ಪತ್ರೆ ಮಕ್ಕಿಷ್ಟು ಬೆಂಕಿ ಹಾಕ ನಾ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಕಟ್ಸ್ಬಿಟ್ಟವನು. ಫ್ರೀಯಾಗಿ ಮಾಡ್ತೀನಿ ಅಂತ ಕಣ್ಣು ಕುಯ್ದು ಮಾಡೋಗ್ಬಿಟ್ಟು ಆತಗೆ. ಹ್ಞೂ, ನನ್ನ ಮಗ ಬೇರೆ ಫೋನ್ ಹಾಕ್ಲಿಲ್ಲ, ಎಂಥದ್ದು ಇಲ್ಲ. ಫೋನ್ ಬೇರೆ ಆಪ್ ಆಗೋಗ್ಬಿಟ್ಟೈತೆ. ಅವನಿಗೆ ಬೇರೆ ಫೋನ್ ಹಾಕನಿ ಅಂತಂದರೆ ಮೊದಲು ಚಾರ್ಜ್ ಹಾಕೊಂಡು ಕಣ್ಣು ಆಪ್ರೇಷನ್ಗೆ ಹೋಗಿದ್ದೆ ಕಣ್ಣು ಮಗ, ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳ್ಬೇಕಾ ನನ್ನ ಮಗನಿಗೆ. ಇಲ್ಲ ಅಂತ ಹೇಳಿದ್ರೆ ಪಾಪ ಯಾತೋಯ್ತ ನಮ್ಮ ಅಮ್ಮ ಅಂತ ಕಂಗಾಲ ಹೋಗ್ಬಿಟ್ಟು ಇಷ್ಟೊತ್ತಿಗೆ ಊರ ಕಡೆಗೆ ಓಡ್ ಬಂದ್ಬಿಟ್ಟಿರ್ತಾನೆ. ಪಾಪ ಫಸ್ಟ್ ಇರು ಹೋಗ್ಬಿಟ್ಟು ಫೋನ್ ಹಾಕ್ತೀನಿ. ಚಾರ್ಜ್ ಹಾಕಬಿಟ್ಟು. ಏನಕ್ಕ ಆಪ್ರೇಷನ್ ಎಲ್ಲ ಮುಗಿತೇನು ಇವಾಗ ಬರ್ತೀರೀಗ? ಹೂ ಕಣೆ ತಾಯಿ, ಮುಗೀತಿ ಎಲ್ಲನೂ ಆಪ್ರೇಷನ್ ಎಲ್ಲ ಮುಗೀತು. ಯವ್ವ ಜನ ಕಣಮ್ಮಿ, ಪ್ರೀ ಆಪ್ರೇಷನ್ ಕಣ್ಣು ಆಪ್ರೇಷನ್ ಅಂತ ಜನ ಅಂದರೆ ಯೋಸ್ ಜನ. ಅಯ್ಯೋ ವಾರ ಆಯಿತು ಕಣವ ನೋಡಿ ಮುಗಿಸ್ಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ. ಅದು ನಮ್ಮ ತಂಗಿ ಇದ್ಲೇಳು, ಅವಳನ್ನು ಬಂದಿದ್ಲು. ಅವಳೂರ ಕಡೆಗೆ ಅವಳು ಎದ್ದೋದ್ಲು, ನಮ್ಮೂರ ಕಡೆಗೆ ನಾನೇ ಎದ್ದು ಬಂದೆ ಆತಗೆ. ಯಾರತ್ತಗೆ ಜೊತೆಗೇನೆ ಮಾಡಿಸ್ಕೊಳ್ಳಿ ಅಂತ ಹೋಗಿ ಮಾಡಿಸ್ಕೊಬಿಟ್ಟು ಬಂದ್ಬಿಟ್ವಿ. ನೀವು ಏನಾರ ಬೇಕಾದ್ರೆ ಹೋಗಿ ಮಾಡಿಸ್ಕೊಬರ್ರಿ, ಫ್ರೀಯಾಗಿ ಮಾಡ್ತಾವ್ರೆ. ಕಣ್ ಕಾಣದೇ ಇರೋ ಟೈಮ್ ಬಂದಾಗ ಆಪ್ರೇಷನ್ ಮಾಡಿಸ್ತೀನಿ ಹೇಳಕ್ಕ. ಇವಾಗಿನೇನು ಕಣ್ ಕಾಣಕ್ಕಿಲ್ವಾ? ಈಗ ಆಪ್ರೇಷನ್ ಮಾಡಿಸ್ಬಿಟ್ಟು ಏನು ಮಾಡಬೇಕು ಅಂತೂ ಇಂತೂ ಮಗನ ಮದುವೆ ಖರ್ಚು ಅಂತೂ ಉಳಿಸ್ಬಿಟ್ಟೆ ನೀನು. ಯಾಕಮ್ಮ ಹಿಂಗಂತೀಯ? ಮದುವೆ ಖರ್ಚು ಯಾಕೆ ಉಳಿತದೆ? ಅಯ್ಯೋ ಶಿವನೇ. ಯವ್ವ ನನಗೂ ಹುಡುಕಿ ಎಣ್ಣೆ ಸಾಕಾಗೋಗ್ಬಿಡ್ತು. ಅದು ಯಾರೋ ನನ್ನ ತಂಗಿ ಅವ್ರ ಸಂಬಂಧಿಕರವ್ರಂತೆ. ಆ ಹುಡುಗಿ ಒಳ್ಳೆ ಹುಡುಗಿನಂತೆ, ಒಪ್ಕೊಂಡವಳಂತೆ. ನನ್ನ ಮಗನ್ನೆಲ್ಲ ನೋಡೋಳಂತೆ, ಎಲ್ಲೋ ಇಷ್ಟ ಅಂತ ಬೇರೆ ಹೇಳೋಳಂತೆ ನಮ್ಮ ಸಂಬಂಧಿಕರು ಹುಡುಗಿನೇನಿಯ. ಆ ಹುಡುಗಿಗೇನಿಯ ತಗೆ ಮದುವೆ ಮಾಡ್ಬಿಡೋನಿ. ಈಗಿತ ಹೋಗ್ಬಿಟ್ಟು ನನ್ನ ಮಗನ ಕರ್ಸ್ಕೊಬಿಟ್ಟು ಹೆಣ್ಣು ನೋಡಕ್ಕೆ ಹೋಗನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿವ್ನಿ. ಅಯ್ಯೋ ಖರ್ಚು ಯಾಕವ? ಅವರು ಇರೋಳೊಬ್ಳು ಮಗಳು ಗ್ರ್ಯಾಂಡಾಗಿ ಏನೇ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾವ್ರಂತೆ. ಇದೇನಕ್ಕ ಹಿಂಗೆ ನಾಟಕ ಆಡ್ತಿದೀಗ? ವಿಷಯ ಗೊತ್ತಿಲ್ವೇನು? ಏನು ವಿಷಯ? ಏನು ನಾಟಕ ಆಡ್ತೀಯ ಕಣಕ್ಕ? ಏನು ಗೊತ್ತಿಲ್ಲ ನನಗೆ. ಸುಮ್ಮನಿರವ. ಯಾಕೆ ನಿನ್ನ ಮಗ ಮದುವೆ ಮಾಡ್ಕೊಳ್ಳೋದು ಯಾವಳನ್ನ ಕರ್ಕೊಬಿಟ್ಟು ಬಂದಿರೋದು ನಿನಗೆ ಗೊತ್ತಿಲ್ವೇನು? ನಿನ್ನ ಸೊಸೆಕನ್ನ ಕರ್ಕೊಬಿಟ್ಟು ಬಂದಿರೋದು ಏನು? ನನ್ನ ಮಗ ಯಾರನ್ನ ಮದುವೆ ಮಾಡ್ಕೊಬಿಟ್ಟು ಸೊಸೆನ ಮನೆ ಕರ್ಕೊಬಿಟ್ಟು ಬಂದವನ? ನೀನು ಸುಳ್ಳು ಹೇಳ್ಬಿಡ ಕಣಮ್ಮಿ. ನಾನು ಯಾಕೆ ಸುಳ್ಳು ಹೇಳಿ ನಿಜನೇ ನೀ ಹೇಳ್ತಿರೋದು? ಯಾಕೆ ನಿಂಗೆ ವಿಷಯ ಗೊತ್ತಿರ್ಲಿಲ್ವೇ? ಅಯ್ಯೋ ದೇವ್ರನೇ ಗೊತ್ತಿರಲಿಲ್ಲ. ನನ್ನ ಮಗ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಬಿಟ್ಟು ಹುಡುಗಿನ ಕರ್ಕೊಬಿಟ್ಟು ಬಂದವನ ನಮ್ಮನೆಗೆ ಅವಳ ಹುಡುಗಿ. ಆಗ್ಲೇನೇ ಬಂದು ಒಂದು 4 ದಿನ ಆಯಿತು ಅನ್ನಿಸ್ತದೆ ಬಂದವ್ರೆ. ಬಂದ್ಬಿಟ್ಟು ಊರಾಗೇನಿ ಅವ್ರೆ. ನಿನ್ನ ಮಗ ಹಂಗೇನೇನಿಯ ಜಯಕ್ಕ ಇತ್ತಲ್ಲ, 3 ಜನ ಮಕ್ಳು ಗಂಡು ಮಕ್ಕಳು. ಆದ್ರೆ ಚಿಕ್ಕೋನು ಅವನು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಬಂದವನೇ. ನಿನ್ನ ಮಗ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಬಂದವನೆ. ಇಬ್ರು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದವೆ. ನಿನ್ನ ಸೊಸೆ ನೋಡ್ಬೇಕವ್ವ ಯಾ ಪಾಟಿ ಸ್ಟೈಲು ಅಂತೀಯ. ಅಯ್ಯಯ್ಯಪ್ಪ ಮ್ಯಾರೀತಾಳೆ ಸುಮ್ಮನೆನೆಯ. ಅಯ್ಯೋ ಇವಳು ಮನ್ಕಾಯಾಗ ಹೋಗ ಅಲ್ಲಿ ಒಬ್ಬರಿಗೆ ಬರ್ಬಾರ್ದು ಬರ. ನನ್ನ ಮಗ ನನಗೆ ಹೇಳಿದಂಗೆ ಮದುವೆ ಬೇರೆ ಮಾಡ್ಕೊಬಿಟ್ಟು ಬಂದ್ಬಿಟ್ಟವನ. ಅದು ಬೇರೆ ನನಗೆ ಗೊತ್ತಿಲ್ದಂಗೆ ಮನೆ ಒಳಗಡೆ ಹೆಂಗೆ ಸೇರಿಸ್ಕೊಂಡವನೇ ಅಂತ ಹೇಳ್ಬಿಟ್ಟು ನಾನೇನು ಹೇಳಲಿಲ್ಲ ಕೇಳಲಿಲ್ಲ. ನಾನೇನು ಬೇವರ್ಸಿ ಮಾಡ್ಕೊಬಿಟ್ಟವನ. ನಾನೇನು ತಲೆನೇನಿಯಾಗೆ ಅವನಿಗೆ ನನ್ನ ಬಗ್ಗೆ ತಲೆನೇನಿಯಾಗಿ ಕೆಡಿಸ್ಕೊಳಕ್ಕಿಲ್ವಲ್ಲ. ಅಮ್ಮನೊಳಬ್ಳು ಅವಳೆ ಕೇಳಬೇಕು ಮಾಡಬೇಕು ಅನ್ನೋದು ಏನಾರ ಪ್ರಜ್ಞೆ ಐತೆ ನಮ್ಗೆ ನನ್ನ ಮಗಂಗೆ. ಲೋಪರ್ ನನ್ನ ಮಗಂಗೆ ಹೊಸಿ ನನ್ನ ಪ್ರಜ್ಞೆ ಇದ್ದಿದ್ರೆ ಇಂಥ ಕೆಲಸ ಮಾಡೋಣ ಹೇಳೋನು. ಲೋಪರ್ ನನ್ನ ಮಗ, ಲೋಪರ್ಲು ಬೇವರ್ಸಿ ನನ್ನ ಮಗ. ಮಾಡ್ತೀನಿರು. ಅದು ಹೆಂಗೆ ನನಗೆ ಹೇಳ್ದಿದ್ದಂಗೆ ಯಾವಳನ್ನ ಬಿತ್ತಿನ ಕಟ್ಕೊಬಿಟ್ಟು ಬಂದವನೇ. ಹಾಂ, ಆ ನಮ್ಮ ಅಂದರೆ ಭಯ ಕಮ್ಮಿ ಆಗೋಗ್ಬಿಟ್ಟೈತೆ. ಲೆಕ್ಕ ಹಾಕು ಮಂತಕ್ಕೇನೆನಿಯ ಕರ್ಕೊಬಿಟ್ಟು ಬಂದವನಿ ಅಂದರೆ ಇನ್ನು ಎಂತ ಬಿಟ್ಟು ಕೂತವನಿ ಅಂತ ಹೇಳ್ಬಿಟ್ಟು ಬೂಡಾಕಿಲ್ಲ. ಇವತ್ತು ನಾನು ನೋಡ್ತಿರು ನೆಟ್ ತಕೊಂಡೆ ಹೊಡೆದ್ಬಿಡ್ತೀನಿ. ಹಾಕು. ಈಗ ಎಲ್ಲನೂ ಲವ್ ಮ್ಯಾರೇಜ್ ಎಲ್ಲನೂ ಮಾಮೂಲಿ ಆಗೋಗ್ಬಿಟ್ಟೈತೆ. ಈಗ ಹುಡುಗಿಯರು ಬೇರೆ ಸಿಕ್ತಿಲ್ವಲ್ಲ, ಯಾರನ್ನ ಮದುವೆ ಮಾಡ್ಕೊಬಿಟ್ಟು ಬಂದವನಿ ಅಂತ ಹೇಳ್ಬಿಟ್ಟು ಖುಷಿ ಪಡ್ಬೇಕಷ್ಟೇ ನೀನು. ಅದು ಬಿಟ್ಬಿಟ್ಟು ನೀನು ಹಾಗೆ ಹಿಂಗೆ ಅಂತ ಕೂಗಾಡಿದ್ರೆ ಏನು ಸಿಗ್ತದಕ್ಕ ನಿಂಗೆ? 10 ರೂಪಾಯಿದು ಏನು ಸಿಗೋಕ್ಕಿಲ್ಲ ನಿನಗೆ. ನೋಡು ಹೆಂಗೈತು ಹಂಗೆ ಒಪ್ಕೊಬಿಟ್ಟು ಹೆಂಗೋ ಮನ್ ತುಂಬಿಸ್ಕೊಬಿಡು. ಸುಮ್ಮನೆ ಒಳ್ಳೇದಾಯ್ತದೆ. ಹೆಂಗೋ ಖರ್ಚು ಮಿಕ್ಕತ್ತು, ಎಲ್ಲನೂ ಮಿಕ್ಕತ್ತು. ಏನು ಖರ್ಚು ಮಿಕ್ಕತಾ? ಅಯ್ಯೋ ನಿನ್ನ ಮಕ ಮುಚ್ಚ. ನನ್ನ ಮರುವಾದಿ ಹೋಯ್ತಲ್ಲಿ ಮಿಕ್ಕಳದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀಗ ನೀನು. ಆಳು ಬಿದ್ದು ಹೋಗೈತೆ ನಂದಿಲ್ಲ ಎಲ್ಲನೂ. ಇವಳು ಪಕ್ಕಳದ್ರ ಬಗ್ಗೆ ಯೋಚನೆ ಮಾಡ್ತಾವಳೆ. ನನ್ನ ಮಾನ ಮರುವಾದಿಲ್ಲ ಹರಾಜ್ ಹಾಕ್ಬಿಟ್ಟು ಲೋಪರ್ ನನ್ನ ಮಗ ಹಿಂಗೆಲ್ಲ ಮಾಡ್ಬಿಡ್ತಾನೆ ಅಂತ ಅನ್ಕೊಂಡಿರಲ್ಲ ಬಿಡು. ನಾನಂತೂ ಯಾಕಡಾಗಿ ತಗೊಂಡು ಹಾಕ್ಬೇಕಲ್ಲ ಲೋಪರ್ಗೆ. ಹೋಯ್ತೀನಿರು ಮಂತಕ್ಕೆ ಬಿಟ್ಬಿಟ್ಟೆ ನಾನು ಲೋಪರ್ನ. ಸರಿಯಾಗಿ ಬೆಂಡ್ ಎತ್ತಲಿಲ್ಲ ಅಂದರೆ ಕೇಳಿ ನೀನು. ಲೋಪರ್ ನನ್ನ ಮಗ ಬುಡಕ್ಕಿಲ್ಲ ನಾನು. ಲೋ ಮಗನೇ ಎಲ್ಲ ಮಾಡ್ತಿದ್ದೀಗ? ಬಾರ್ಲ ಈಚೆ ಕಡಿಕೆ ಬಾರ್ಲಾ. ಅಮ್ಮ ಇವಾಗ ಬಂದ ಬಾಬಾ. ನಿನ್ ಫೋನು ಮಾಡ್ತಾನೆ ಇವ್ನಿ ಫೋನ ಸುಚುಡಾಪ್ ಅಂತ ನಿನ್ನೆ ಗೊತ್ತೈತೆ. ಫೋನು ಫೋನ್ ಮಾಡಿದ್ರು ಸುಚುಡಾಪ್ ಅಂತ ಗೊತ್ತಿತ್ತು. ಆಮೇಲಿಂದ ಗೊತ್ತಾಯ್ತು ಕಣ್ಣು ಆಪ್ರೇಷನ್ಗೆ ಹೋಗೋಳಿ ಅಂತ ಹೇಳ್ಬಿಟ್ಟು ಊರಾಗೆಲ್ಲ ಹೇಳಿದ್ರು. ನೀನು ಯಾವ ಆಸ್ಪತ್ರೆ ಅಂತ ಹೇಳಿರ್ಲಿಲ್ವಲ್ಲ, ಅದಕ್ಕೆ ನಾನು ಬರೋಕ್ಕಾಗಲಿಲ್ಲ ಕಣಮ್ಮ. ಇವಾಗ ಬಂದ ಬಾಬಾ. ಅಯ್ಯೋ ಅಲ್ಕ ಬೇವರ್ಸಿ ನಾಳೆಯಾಕೆ ನನ್ನ ಮಗನೇ ಬೋರದಿರ್ಲಿ. ನೀನು ಎಂಡ್ರು ಅಂತ ಹೇಳ್ಬಿಟ್ಟು ಅವಳು ಯಾವಳನ್ನ ಕಟ್ಕೊಬಿಟ್ಟು ಬಂದಿದ್ದೀಗಲ್ಲ. ಇನ್ನು ಅಮ್ಮ ಎಲ್ಲ ಎಲ್ಲಿ ನೆನಪಾಯ್ತದ ನಿನ್ಗಂತೂ. ಯಾವಳನ್ನ ಬೇವರ್ಸಿನ ತಾಳಿ ಕಟ್ಬಿಟ್ಟು ಮನೆ ಕರ್ಕೊಬಿಟ್ಟು ಬಂದಿದ್ಯಲ್ಲ ಅಲ್ಕ ನನ್ನ ಮಗನೇ. ಅಮ್ಮ ನಾನು ಭಾಳ ಇಷ್ಟಪಟ್ಟಿದ್ದೆ ಕಣಮ್ಮ. ಜಯಮ್ಮ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಬಿಟ್ಟು ಏನೇ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿರೋದು ಕಣಮ್ಮ. ಭಾಳ ಒಳ್ಳೆ ಹುಡುಗಿ ಕಣಮ್ಮ. ರೀ ಅತ್ತೆನಾ? ಆ ಅತ್ತೆ ನಮ್ಮಮ್ಮ.
ಯಾವಳೆ ಅತ್ತೆ? ನೀನುಗ್ ನಾನ್ ಹೆಂಗೆ ಅತ್ತೆ ಆಯ್ತೀನಿ? ಓಡ್ ಬಂದ್ ಮದ್ವೆ ಮಾಡ್ಕೊಂಡ್ ಬಂದಿರೋ ಚಿಂಪಾಂಜಿ. ಏನ್ರಿ ಇದು? ನಿಮ್ಮಮ್ಮ ನನ್ನೇ ಚಿಂಪಾಂಜಿ ಅಂತ ಹೇಳ್ತಾವಳೆ. ಏನ್ರಿ ಇದು? ಅಮ್ಮ ಮದುವೆ ಮಾಡ್ಕೊಂಡಿದ್ದಾಯ್ತು, ಬಂದಿಲ್ಲಿ ಸಂಸಾರ ಮಾಡಿದ್ದಾಯ್ತು, ಎಲ್ಲನೂ ಆಯ್ತು. ಇವಾಗ ನೀನ್ ಯಾಕಮ್ಮ ಬೈದಾಡ್ತಾ ಇದೀಯಾ? ಚಿಂಪಾಂಚಿ ಅದು ಇದು ಅಂತ ಹೇಳ್ಬಿಟ್ಟು ನೀನ್ ಸುಮ್ಕಿರೋದ್ ಕಲ್ತ್ಕೊಳಮ್ಮ. ಇವಳನ್ನ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ನಾನು ಇಷ್ಟಪಟ್ಟಿದ್ದೀನಿ. ಈಗ ನೀನ್ ತಾನೇ ನನ್ಗೆ ಎಲ್ಲೆಲ್ಲ ಹುಡುಕ್ದೆ ಎಣ್ಣ. ಸೆಟ್ ಆಗ್ಲಿಲ್ಲ ತಾನೇ? ಈಗ ನಾನೇ ನೀ ಹೆಂಗೋ ಸೆಟ್ ಮಾಡ್ಕೊಬಿಟ್ಟು ಹುಡುಕೊಂಡಿದ್ದೀನಿ ತಾನೇ. ಮತ್ತೆ ಯಾಕಮ್ಮ ಹೆಂಗೆಂಗೋ ಅಡಿಗೆ ನೀನು ಹೊಸಿ ಸುಮ್ಮನಿರೋದು ಕಲ್ತ್ಕೊಳಮ್ಮ. ನೀನಂತೂ ನಂಗೆ ತಲೆ ಕೆಡಿಸ್ಬೇಡ. ನೀನು ಹೆಂಗೆಂಗೋ ಮಾತಾಡ್ತೀಗ ನೀನು. ಅವಳನ್ನ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ಅಯ್ಯೋ 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 ಕೊಂತ್ರಿ ನನ್ನ ಮಗನೇ. ಅವಳು ಬಂದು ಇನ್ನೂ ವಾರ ಆಗಿಲ್ಲ, ಆಗ್ಲೇನಿಯ ಬಾಯಿ ಮುಚ್ಕೊಂಡಿರಮ್ಮ ಅಂತ ಹೇಳ್ಬಿಟ್ಟು 7 ಗಂಟೆ ಬಂದ್ಬಿಟ್ಟೇನ್ಲ ನೀನು. ಅಯ್ಯೋ ನಿನ್ನ ಮನೆ ಕಾಯಾಗ ಹೋಗ. ಏನು ಅಂತ ಬಿತ್ತಿರ್ಬೇಡ ಇವಳು. ನನ್ನ ಮಗಗೆ ಮಂಗ್ಪೂದಿ ಎರಚ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದವಳಲ್ಲ ಇವಳು. ಇವಳು ಮೊದಲು ಮೆಟ್ ತಗೊಂಡು ಹೊಡಿಬೇಕು. ಆವಾಗೇನೇನಿಯ ಲೇ ಯಾರೇ ನಿಮ್ಮ ಅಪ್ಪ ಅಮ್ಮ ಓಡೋಗು ಅಂತ ಹೇಳ್ಕೊಟ್ರ? ದುಡ್ಡು ಮಿಕ್ತದೆ ಓಡೋಗು ಇನ್ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಬಿಟ್ರಾ? ಇದೇನ್ರಿ ಹಿಂಗ್ ಮಾತಾಡ್ತೈತೆ ನಿಮ್ಮಮ್ಮ? ನನ್ನ ಬಗ್ಗೆನೇ ಏನೋ ಮಾತಾಡ್ತೈತೆ. ನಮ್ಮಮ್ಮ ಹಂಗೆ, ನಮ್ಮಮ್ಮ ಹಿಂಗೆ, ನಮ್ಮಮ್ಮ ಭಾಳ ಒಳ್ಳೇದು ಅಂತ ಹೇಳ್ತಾ ಇದ್ರಿ. ಇಲ್ಲಿ ನೋಡ್ರಿ ಇಲ್ಲಿ ನಿಮ್ಮಮ್ಮ ಹೆಂಗ್ ಮಾತಾಡ್ತೈತೆ ನೋಡಿ. ನನಗೇನ ಸಿಟ್ಟತ್ತು ಅಂತಂದ್ರೆ ನಾನು ಸುಮ್ಮನಿರಕ್ಕಿಲ್ಲ. ನನ್ನ ಬಾಯಿ ಏನು ಅಂತ ನಿಮ್ಗೂ ಗೊತ್ತಲ್ಲ. ನಾನು ಶುರು ಮಾಡ್ಕೊಂಡ್ರೆ ನಿಲ್ಸಕ್ಕಿಲ್ಲ ಅಷ್ಟೇ ನೆನಿಯ. ನೋಡ್ರಿ ಹೆಂಗ್ ಮಾತಾಡ್ತೈತೆ ನಿಮ್ಮಮ್ಮ ನನ್ನ ಬಗ್ಗೆ ನೆನಿಯ. ಸ್ಯಾನೆ ಕೆಡ್ದಾಗ ಮಾತಾಡ್ತೈತೆ. ದೇವ್ರೊಡೆ ನಾನು ಸುಮ್ಮನಿರಕ್ಕಿಲ್ಲ. ನನ್ನ ಬಗ್ಗೆ ಏನೋ ಚಿಂಪಾಂಜಿ ಅಂತ ಹೇಳೋದು, ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಈಗಲೇ ಹೇಳಿದ್ದೀನಿ. ಸುಮ್ಮನಿರಕ್ಕಿಲ್ಲ ಅಂದ್ರೆ ಏನೇ ಮಾಡ್ತೀಗ? ಬಾಯ್ ಬಿಡ್ಕೊಳ್ಳಿ ನಡು ಬಿದಿನ ಕುಂತ್ಕೊಂಡು ಲಬ 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 ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕ ಕುಂತ್ಕೊಂಡು ನಡು ಬಿದಿನಾಗೆ ಬ್ಯಾಡ ಅಂತಂದ್ರೆ ಯಾರೋ ನಿನಗೆ ನನ್ನ ಬಗ್ಗೆ ಏನೇ ಮಾತಾಡೋ ಬತ್ತಿಗೆ ನೀನು ನೋಡು. ನೋಡ್ಲಾ ಇವಳನ್ನ ಮನೆಯಿಂದ ಈಚೆ ಕಡೆ ಕಾಕು. ನಿಂಗೆ ಒಳ್ಳೆ ಸಂಬಂಧ ಹುಡುಕಿದ್ದೀನಿ. ಇವಳು ಬೇಡ. ಇವಳು ಮಾತಾ ನೋಡ್ರೆ ನನಗೆ ಹೆಂಗೆಂಗೆಂಗೋ ಆಯ್ತೈತೆ ಕಣ್ಮಗ. ಬೇಡ ಇವಳು. ಈಗಲೇ ಹೇಳಿದ್ದೀನಿ, ಫಸ್ಟ್ ಕಳಿಸ್ಬಿಡಿ ಇವಳನ್ನ. ಇವಳು ಬೇಡ, ಇವಳು ಸವಾಸನೂ ಬೇಡ. ನೋಡ್ಲಾ ಹೆಂಗವಳು ಬೇಡ ಕಣ್ಲ ನಮಗೆ ಬೇಡ. ತಾಳಿ ಕಟ್ಕೊಂಡು ಸಂಸಾರ ಮಾಡ್ತಾ ಇದೀವಿ. ಬ್ಯಾಡ 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 ಅಂದ್ರೆ ಚೆನ್ನಾಗಿರಕ್ಕಿಲ್ಲ ನೋಡಿ ನೀವು. ನಾನು ಮನೆಗೆ ಸಸ್ಯ ಆಗ್ಬಿಟ್ಟು ಬಂದಿದ್ದೀನಿ, ತಾಳಿ ಕಟ್ಸ್ಕೊಂಡಿದ್ದೀನಿ. ಬ್ಯಾಡ ಮನೆ ಕಳ್ಸು ಅಂತ ಹೇಳಿದ್ರೆ ನಾನು ಯಾಕೆ ಹೋಗ್ಲಿ ಮನೆಗೆ? ಲೋ ಕಳಿಸ್ತೀಯಲ್ಲ ಮೆಟ್ಟ ತಗೊಂಡಾಕ್ಲ ಇವಳು. ಮೆಟ್ಟೆ ತಗೊಂಡು ಹೊಡೆದ್ಬಿಡ್ತೀನಿ ನಿನಗೆ. ಇವನು ಕಳಿಸ್ತಿಲ್ಲ ಅಂತ ಹೇಳಿದ್ರೆ ನೀನು ನೋಡ್ಲಾ. ನನ್ನ ತಂಗಿ ಸಂಬಂಧಿಕರು ಒಳ್ಳೆ ಹುಡುಗಿ ಐತಂತೆ, ನೋಡಕ್ಕೆ ಸಂದಕೈತಂತೆ, ನೀನು ಭಾಳ ಇಷ್ಟಪಟ್ಬಿಟ್ಟೈತಂತೆ. ನಿನಗೆ ನೀನು ಕೊಟ್ಬಿಡ್ಬೇಕು ಅಂತ ಅವ್ರು ಮನೆಯಲ್ಲ ಅನ್ಕೊಂಡವ್ರಂತೆ. ನೀನು ಬೆಂಗಳೂರ ಕೆಲಸ ಪಸ ಮಾಡ್ಕೊಂಡಿದ್ದೀಗಲ್ಲ, ಅದಕ್ಕೆ ಅವ್ರಿಗೆ ಭಾಳ ಇಷ್ಟ ಹೋಗ್ಬಿಟ್ಟಿದೀಗ. ನೋಡ್ಲಾ ಈ ಚಿಂಪಾಂಜಿ ವಿಷಯನ ನಾನು ಯಾರಿಗೂ ಹೇಳಕ್ಕಿಲ್ಲ. ನೀನು ಈ ಚಿಂಪಾಂಜಿನ ಮದುವೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನೋಡು, ಬಾಯಿ ಮುಚ್ಕೊಂಡು ಚಿಂಪಾಂಜಿ ಇದರಿಂದ ಕಳಿಸ್ಬಿಡು. ನಮಗೆ ಬೇಕಾಗಿಲ್ಲ ಇವಳು. ನೋಡ್ಲಾ ಹೆಂಗವಳು ಒಳ್ಳೆಯ ಬೆಳಿಗ್ಗೆ ಎದ್ದು ಅದು ಹೆಂಗ ನಿಂಗೆ ಇವಳು ಇಷ್ಟ ಆದ್ಲು. ಇವಳು ಮಕ್ಕ ನೋಡಿದ್ರೆ ಊಟ ಸೇರಕ್ಕಿಲ್ಲ ಅನ್ನಿಸ್ತದೆ ನನಗೆ. ಹಂಗೈತೆ ಇವಳು ಮಕ್ಕ ಕ್ಲೋವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀಗಲ್ಲ ನಿನಗೆ. ನಿನ್ಗೆ ಯಾರು ನಿಂಗೆ ಮೆಟ್ನಾಗ ಹಾಕೋರಿಲ್ವೇನ್ಲ? ನೋಡ್ಲಾ ಅವಳ ಮ್ಯಾಲೆ ಪಿರುತಿ ಹೆಂಗ್ಲ ಹೋಗ್ತದೆ ನಿಂಗೆ. ಮಕ ನೋಡ್ಲಾ ಒಂದು ಕಿತ್ತ ಅವಳ ಮಕವ. ಅಯ್ಯಲ್ಲೋ ಅಪ್ಪ ನನ್ನ ಮಗನೇ ನಿಂಗೆ ಕಣ್ಗಿಣ್ಣು ಮಂಜಾಗವೇನಿಸ್ತದೆ. ಆಸ್ಪತ್ರೆಗೆ ಹೋಗ್ಬಿಟ್ಟು ಕಣ್ಣ ಆಪರೇಷನ್ ಮಾಡಿಸ್ಕೊಬಿಡ್ಬಾ, ಎಲ್ಲ ಗೊತ್ತಾಯ್ತದೆ. ನೋಡು ಕರ್ಗೆ ಅವಳೆ ಲೋ ಅಪ್ಪಾರ ಬಡ್ಡಿ ಏನು ಸಂದಕ್ಕವಳೆ. ಏಯ್ ಮುದ್ಕಿ, ಅಷ್ಟು ಕಣ್ಗಾಕೊಂಡ್ರೆ ಕನ್ನಡಕ ತೆಗೆದ್ಬಿಟ್ಟು ಮಾತಾಡು. ನಾನು ಬೆಳಗ್ಗೆ ಇದ್ದೀನಿ. ನಿನ್ನ ಮಗ ಕರ್ಗಿರೋದು, ನಾನೆಲ್ಲ ಕರ್ಗಿರೋದು. ನಿನಗಿನ್ನ ಸ್ಯಾನೆ ಬೆಳಗ್ಗೆನೆಯ ಇವನಿ ಕರಿ ಕನ್ನಡಕ ಹಾಕೋಬಿಟ್ಟು ಕೊಪ್ಪಗಿದ್ದೀನಿ ಅಂತ ಮಾತಾಡ್ತೀಯ. ಚಿಂಪಾಂಜಿ ಅಂತೀಗ ನನ್ನೇನೆಯ? ನೀನು ಚಿಂಪಾಂಜಿ ಥರ ಇರೋದು ನಾನಲ್ಲ. ನೋಡ್ರಿ ನಿಮ್ಮ ಅಮ್ಮಂಗೆ ಬಾಯಿ ಮುಚ್ಕೊಂಡು ಸುಮ್ಮನಿರ ಕೇಳಿ. ದೇವ್ರನೇ ಕೇಳ್ತಿದ್ದೀನಿ, ಸೋರ್ ಬರಕಿಲ್ಲ. ನನ್ನೇ ಚಿಂಪಾಂಜಿ ಅಂತದಲ್ಲ. ಕನ್ನಡಕ ತೆಗೆದು ಮಾತಾಡು ನೀನು ಮೊದಲು. ಕೊಪ್ಪು ಕನ್ನಡಕ ಹಾಕೋಬಿಟ್ಟು ಕಣ್ಣಿಗೆ ಏನು ದೊಡ್ಡದಾಗಿ ಬಿಲ್ಡಪ್ ಕೊಟ್ಬಿಟ್ರೆ ಇಲ್ಲಿ. ಚಿಂಪಾಂಜಿ ನನ್ನ ಚಿಂಪಾಂಜಿ. ಲೇ ನನ್ನ ಕಣ್ಣುಡ್ಕ ಹಾಕೊಂಡ್ರದೆ ಸಂದ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಇರೋಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತ. ನೀ ಕಣ್ಣುಡ್ಕ ಹಾಕೊಂಡ್ರು ನೀನು ಹಿಂಗೆ ಕಾಣಿಸ್ತಿದ್ಯಾ ಅಂತಂದ್ರೆ ನೀನು ಕಣ್ಣುಡ್ಕ ತೆಗೆದ್ರಿ ನೀನು ಹೆಂಗೆ ಕಾಣಿಸ್ತೀಯ ಹೇಳು? ಈಗಲೇನಿಯ ನಾಳೆ ಯಾಕೆ ಬುಡ್ಡಿ ಕಂಡಂಗೆ ಕಾಣ್ತಿದ್ದೀಗ. ಇನ್ನು ಕಣ್ಣುಡ್ಕ ತೆಗೆದ್ಬಾರಿ ಇವಳು ನೋಡ್ಬೇಕಂತೆ. ಕಣ್ಣು ಆಪ್ರೇಷನ್ ಆಗೈತೆ, ಚೆನ್ನಾಗಿ ಕಾಣಿಸ್ತದೆ ನಂಗೆ ಇವಾಗ ಕಣ್ಣೆಲ್ಲನೂ. ಲೋ ಅಪ್ಪರ್ ಬಡ್ಡಿ ನಿನಗೆ ನಾನು ಕಣ್ಣುಡ್ಕ ತೆಗೆದ್ಬಿಟ್ಟು ನೋಡ್ಬೇಕಾ? ಹಂಗೆ ನೋಡಿದ್ರೆ ಗೊತ್ತಾಗಕ್ಕಿಲ್ವ ನೀನು ಎಂತೋಳು ಅಂತ ಹೇಳ್ಬಿಟ್ಟು. ಲೇ ಹೋಗೆ ಏಯ್ ಕಳಿಸ್ಲಾ ಮೊದಲು ಕಳಿಸ್ನ ಇವಳನ್ನ. ಯಾವರಿಂದ ಓಡ್ ಬಂದೋಳು ಅವ್ರ ಊರಿಗೆ ಹೋಗ್ಬಿಟ್ಟು ಬಿಟ್ಬಿಡ್ಬಾ ಹೋಗು. ಏನೇ ಒಂದು 5,000 ಕೊಡ್ತೀನಿ ಹೊಂಟೋಗ್ಬಿಡು ಇಲ್ಲಿಂದ. ನನ್ನ ಮಗನ ಬಿಟ್ಬಿಡು. ದುಡ್ಗೋಸ್ಕರ ಬಂದಿದ್ದೀಯ ತಾನೇ? ನಮ್ಮ ಮನೆಗೆ ಏನೂ ಇಲ್ಲ, ಕಾಸು ಕಡಿ ಏನೂ ಇಲ್ಲಿಂದ ಇಲ್ಲ. ಸುಮ್ಮನೆ ಹೊಂಟೋಗೋದು ಕಲಿ. ಇನ್ನೊಂದು ಮಾತಿನ ಬಾಯಿಂದ ಈಚೆ ಕಡೆಗೆ ಬಂತು ಅಂದರೆ ಈ ಕಣ್ಣು ಆಪ್ರೇಷನ್ ಆಗೈತೆ. ಆಮೇಕಿಂದ ಕಿಡ್ನಿ, ಕಣ್ಣು, ಹೃದಯ ಎಲ್ಲ ಆಪ್ರೇಷನ್ ಆಗಬೇಕಾಯ್ತದೆ. ನನ್ನ ಸವಸಕ್ಕೆ ಬರ್ಬೇಡ. ಅದೇನು ಮಾಡ್ತೀಯಾ? ನಾನು ಇದೇ ಮನೆಗೇನು ಇರೋದು. ನಿಮ್ಮ ಮಗ ತಾಳಿ ಕಟ್ಟೋನೆ. ಇವಾಗ ನಿನ್ನ ಮಗ ನನ್ನ ಗಂಡ. ಊರವ್ರಿಗೆಲ್ಲ ಗೊತ್ತು ನಾನೇನಿಯ ಇವ್ರ ಹೆಂಡ್ತಿ ಅಂತ ಹೇಳ್ಬಿಟ್ಟು. ಇವಾಗ ಏನಾರ ನೀನು ದೌಲತ್ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ನೋಡು ಸೋರ್ ಬರೋಕ್ಕಿಲ್ಲ. ನಾನು ಇಲ್ಲೇನೇ ಇರ್ತೀನಿ. ಎತ್ತು ಹೋಗೋಕ್ಕಿಲ್ಲ ನಾನಂತೂ. ರೀ ಹೇಳಿ ಕಳಿಸ್ರಿ ನಿಮ್ಮ ಅಮ್ಮನೇ ಬೇಕಾದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಲಿ. ನಾನಂತೂ ಈ ಮನೆ ಬಿಟ್ಟು ಎಲ್ಲೂ ಕತ್ಲಕ್ಕಿಲ್ಲ. ಲೇ ಇಬ್ರು ಹಿಂಗೆ ತಗೊಳು ಬಿದ್ಬಿಟ್ರೆ ಹೆಂಗೆ? ಕುಂತ್ಕೊಂಡಿದ್ದಾನಕ್ಕೆ ಮಾತಾಡೋಣ ಸುಮ್ಕಿರ್ರೆ. ಅಯ್ಯೋ ನನಗೆ ಗೊತ್ತಿತ್ತು ನೀನು ಬಾಯಿ ನಮ್ಮ ಅಮ್ಮನೂ ಬಾಯಿ ಏನೋ ಒಂದು ಆಯ್ತದೆ ಅಂತ. ಇನ್ನೂ ಒಳಗಡೆಗೆ ಬಂದಿಲ್ಲ, ಆಗಲೇ ಶುರು ಮಾಡ್ಕೊಬಿಟ್ಟಿದ್ದೀಗಲ್ಲ. ಉಸಿ ತಾಳ್ಮೆಯಿಂದ ತಗ. ನಮ್ಮಮ್ಮ ಒಳ್ಳೇದೇನಿಯ ಕೂರ್ಸ್ಕೊಂಡು ನಿಧಾನಕ್ಕೆ ಮಾತಾಡಿದ್ರೆ ನಮ್ಮ ಅಮ್ಮನೂ ಅರ್ಥ ಮಾಡ್ಕೊತದೆ. ನಮ್ಮ ಅಮ್ಮನ ಕಣ್ಣು ಆಪ್ರೇಷನ್ ಆಗೈತಲ್ಲ, ಅದಕ್ಕೆ ನೀನು ಹೆಂಗೆಂಗೋ ಕಾಣಿಸ್ತಾ ಇದೀಯ ಅಷ್ಟೇನೆಯ. ಕಣ್ಣು ಆಪ್ರೇಷನ್ದೆಲ್ಲ ಸೋರೋಗಿ ಕನ್ನಡಕ ತೆಗೆದ್ಮೇಲೆ ನೀನು ಚಿನ್ನ ಕಂಡಂಗೆ ಏನಿಯ ಕಾಣ್ತೀಯ. ನೋಡು ದೊಡ್ಡರಲ್ವ ನಿನಗಿನ್ನ ಹೊಸ ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ತಗ್ಗಿ ಬಗ್ಗಿ ನಡಿಬೇಕಲ್ವ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೆ ಪ್ಲೀಸ್ ಕಣೆ. ಏಯ್
ಕನ್ನಡ್ಕ ತೆಗೆದ್ರು ಅಷ್ಟೇ, ಕನ್ನಡ್ಕ ಹಾಕೊಂಡ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಇವಳು ದರಿದ್ರದೋಳು ಥರ ನೀನೇ ಕಾಣಿಸ್ತಾಳೆ ನನಗೆ. ನನಗೆ ಹೇಳ್ತಿದ್ದಂಗೆ ತಾಳಿ ಕಟ್ಸ್ಕೊಂಬಿಟ್ಟು ಬಂದಿದ್ದೀಗಲ್ಲ, ಇರಲಿ ಬಿಡು, ಇರಲಿ. ಈ ಮನೆ ಒಳಗಡೆ ಅದು ಹೆಂಗೆ ಬಂದು ಸಂಸಾರ ಮಾಡ್ತೀವಿ ನೋಡೇ ಬಿಡ್ತೀನಿ. ನನ್ನ ತಂಗಿ ಸಂಬಂಧಿಕ ಹುಡುಗಿನ ಈ ಮನೆ ಸೊಸೆ ಮಾಡ್ಕೊಂಡು ನಿನ್ನ ಮುಂದೆ ನೀನು ನಾನು ಮದುವೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೋಡ್ತಾ ನಾನು ಹೆಸರು ಬದಲಾಯಿಸ್ಕೊಬಿಡ್ತೀನಿ. ನನ್ನ ಹೆಸರ ನೋಡಿವಂತವಾಗ ಇದೇ ಮನೆಗೆ ನಿನ್ನ ಕಣ್ಣು ಮುಂದೆ ನಿನ್ನ ಮಗನ ಜೊತೆ ಸಂಸಾರ ಮಾಡಿ ಮಗನೆತ್ತು ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಜಯಮ್ಮನೇ ಅಲ್ಲ, ನಾನು ಹೆಸರನ್ನ ಬದಲಾಯಿಸ್ಕೊಬಿಡ್ತೀನಿ. ರೀ, ಏನು ಮಕ ನೋಡ್ತಾ ಇದ್ದೀರಾ? ಬರ್ರಿ ಒಳಗಡಿಕೆ. ಹೋಗ್ಬೇಡ ಕಣ್ಮಗ, ಹೋಗ್ಬೇಡ. ಅವಳು ಕರೆದ ತಕ್ಷಣ ಹೋಗ್ಬೇಡ, ಬಿದ್ದಿರು. ರೀ ಬರ್ರಿ ಅಂತ ಹೇಳ್ತಾ ಇದ್ದೀನಿ ತಾನೇ, ನಾನು ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೇ.